ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ BH ಕನ್ನಡ ವ್ಲಾಗ್ ಚಾನಲ್. ಬೆಳಗ್ಗೆ ಟೈಮ್ ಬಂದು 9 ಗಂಟೆ ಆಗೈತೆ ನೋಡ್ರಿ. 9 ಗಂಟೆಯಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆನೆ ನಾಷ್ಟಾಗಿ ಬಂದು ಪಾಲಕ್ ಪಲಾವ್ನ ಮಾಡ್ಕೊಂಡಿದ್ದೀನಿ. ಪಲಾವ್ ಅಲ್ಲ ನೋಡ್ರಿ, ಚಿತ್ರಾನ್ನ ಅಂತ ಅನ್ಬೋದು. ಪಾಲಕ್ ಸೊಪ್ಪನ್ನು ರುಬ್ಬಿ ಹಾಕಿ ಒಗ್ಗರಣೆಯಲ್ಲಿ ಈರುಳ್ಳಿ ಒಗ್ಗರಣೆ ಕೊಟ್ಟು ಮಾಗಿಸ್ಕೊಂಡು ಮಾಡಿರೋಂಥದ್ದು ಪಾಲಕ್ ರೈಸು. ಪಾಲಕ್ ಚಿತ್ರಾನ್ನ ಅನ್ಬೋದು, ಇಲ್ಲ ಪಾಲಕ್ ರೈಸು ಅನ್ಬೋದು. ಪಲಾವ್ ಬೇರೆ ಥರ ಮಾಡ್ತೀವಿ, ಇದನ್ನು ಬೇರೆ ಥರ ಮಾಡ್ತೀವಿ. ಇದನ್ನು ಆಲ್ರೆಡಿ ರೆಸಿಪಿನ ನಾನು ನಿಮ್ಮ ಜೊತೆಲಿ ಶೇರ್ ಮಾಡಿದ್ದೀನಿ, ಹಂಗಾಗಿ ಇವತ್ತೇನು ರೆಸಿಪಿನ ಶೇರ್ ಮಾಡಿಲ್ಲ. ಇವತ್ತು ಪಾಲಕ್ ಚಿತ್ರಾನ್ನ ಮಾಡ್ಕೊಂಡಿದ್ದೀನಿ. ನಾನು ತಟ್ಟೆಗೆ ಹಾಕ್ಕೊತಾ ಇದ್ದೀನಿ. ನಯನಂಗೂ ಬಾಕ್ಸಿಗೆ ಹಾಕಿ ಕಳಿಸ್ತಾ ಇದ್ದೀನಿ ನೋಡ್ರಿ. ಇವತ್ತು ಬೆಳಿಗ್ಗೆ ನಾಷ್ಟಕ್ಕೆ ಬಂದು ಪಾಲಕ್ ರೈಸು. ಬನ್ನಿ ಇವತ್ತಿನ ದಿನ ಹೆಂಗಿರುತ್ತೆ, ಹೆಂಗೆ ಹೋಗುತ್ತೆ ಅಂತೇಳಿ ನಿಮ್ಮ ಜೊತೆಲಿ ಶೇರ್ ಮಾಡ್ತೀನಿ ಅಂತ ನೋಡ್ಕೊಂಬರೋಮಂತ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವಾಗ ನೋಡಿ ನಯನ ಎಲ್ಲ ಓದ್ಲು, ಅವಳಿಗೆ ಬಾಕ್ಸಿಗೆ ರೆಡಿ ಮಾಡಿಕೊಟ್ಟೆ, ಸ್ಕೂಲಿಗೆ ಹೋದ್ಲು ನೋಡ್ರಿ ನಯನ. ಇವಾಗ ನಯನ ಹೋದ್ಮೇಲೆ ನಾನು ಸ್ನಾನ ಮಾಡಿ ಪೂಜೆನೂ ಮಾಡಿದ್ದೀನಿ. ಇವತ್ತೊಂಥರ ಹೆಂಗೆ ಅನ್ನಿಸ್ತೈತೆ ಅಂದರೆ ಫೀಲು ಹೇಳೋಕ್ಕಾಗ್ತಿಲ್ಲ ನನಗೆ, ಅಷ್ಟೊಂದು ಖುಷಿ ಅಂತ ಅನ್ನಿಸ್ತೈತಿ. ನೀವು ಜಗಲಿ ನೋಡ್ತಿರ್ಬೋದು ಹೆಂಗೆ ಕಾಣಿಸ್ತೈತೆ ಅಂತೇಳಿ. ಇವತ್ತು ಎಷ್ಟೊಂದು ಹೂ ಸಿಕ್ಕಿದ್ದು, ಮನಸ್ಸು ತೃಪ್ತಿ ಆಗೋವರೆಗೂ ಪೂಜೆನ ಮಾಡಿದ್ದೀನಿ. ಇವತ್ತು ನಮ್ಮ ದೇವ್ರ ಮನೆ ಲುಕ್ ನೋಡ್ರಿ ಹೆಂಗೆ ಕಾಣಿಸಾಗತ್ತದ ಅಂತೇಳಿ. ದೇವ್ರ ಪೂಜೆಗೆ ಎಷ್ಟು ಹೂವಿದ್ರೂ ಸಾಕಾಗಲ್ಲ ಅಂತಾರೆ, ಸುಳ್ಳಲ್ಲ. ನಾವು ಎಷ್ಟು ಹೂವಿಂದ ಅಲಂಕಾರ ಮಾಡ್ತೀವಿ ದೇವರನ್ನ, ಅಷ್ಟು ಮನಸ್ಸಿಗೆ ನೆಮ್ಮದಿ ಅಂತ ಅನ್ಸುತ್ತೆ, ಮತ್ತು ನೋಡೋಕ್ಕೂ ಖುಷಿ ಅಂತ ಅನ್ಸುತ್ತೆ ನೋಡ್ರಿ. ಇವತ್ತು ನಮ್ಮ ದೇವ್ರ ಮನೆ ಫುಲ್ ದಾಸವಾಳ ಹೂವಿಂದನೇ ಕೂಡೈತೆ ನೋಡ್ರಿ. ಎಷ್ಟು ಚೆನ್ನಾಗಂತ ಅನ್ಸಾಗತ್ತೈತಿ, ನೋಡೋಕೆ 2 ಕಣ್ಣು ಸಾಲವಲ್ತು ಅನ್ನೋ ಥರ ಫೀಲ್ ಆಗ್ತೈತಿ. ನಿಮಗೆ ಹೆಂಗೆ ಅನ್ಸುತ್ತೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇವತ್ತು ಸಾಕಷ್ಟು ಹೂ ಸಿಕ್ಕಿದ್ದು, ಹಂಗಾಗಿ ಚೆನ್ನಾಗಿ ಅಲಂಕಾರ ಮಾಡಿದ್ದೀನಿ, ಸಮಾಧಾನ ಅಂತ ಅನಿಸ್ತು ಫ್ರೆಂಡ್ಸ್. ಇವಾಗ ಟೈಮ್ ಬಂದು 1 ಗಂಟೆ ಆಗೈತೆ ನೋಡ್ರಿ. ಈಗ ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ. ಕೆಲಸ ಅಂತೂ ಎಲ್ಲ ಮುಗ್ದೈತಿ. ಈಗ ನಿನ್ನೆ ಹಾಸನಕ್ಕೆ ಹೋಗಿದ್ವಲ್ಲ ನಾವು, ಅಲ್ಲಿ ಏನು ತೊಗೊಂಬಂದೆ ಅಂತೇಳಿ ಶೇರ್ ಮಾಡ್ತೀನಿ ನಿಮ್ಮ ಜೊತೆಯಲ್ಲಿ. ನಿನ್ನೆನೇ ಅದು ಸ್ವಲ್ಪ ಇದಾಗ್ಬಿಡ್ತು ನೋಡ್ರಿ ಎಲ್ಲ. ಅಂದರೆ ಆಲ್ಮೋಸ್ಟ್ ಅಲ್ಲಿ ನಿನ್ನೆ ಮನೆಗೆ ಬಂದಮೇಲೆ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನಾನು, ಆದರೆ ಆಗಲಿಲ್ಲ. ನಾನು ಆಲ್ರೆಡಿ ರೀಸನ್ನ ಹೇಳಿದ್ದೀನಿ ನಿಮಗೆ ಏನಕ್ಕೆ ಎತ್ತ ಅಂಥೇಳಿ. ಅದೇ ರೀಸನ್ಗೋಸ್ಕರ ನಾನು ಬಂದಮೇಲೆ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಬೇಜಾರಾಗ್ಬಿಡ್ತು. ನನಗೂ ಬೇಜಾರಾಯಿತು, ನಮ್ಮ ಮನೆಯವ್ರು ಚೆನ್ನಾಗಿ ಬೈತಾ ಇದ್ರು, ಹಂಗಾಗಿ ವಿಡಿಯೋ ಏನು ಮಾಡಲಿಲ್ಲ ನಾನು. ಈಗ ನಿನ್ನೆ ಏನು ತೊಗೊಂಬಂದೆ ಅಂತೇಳಿ ತೋರಿಸ್ತೀನಿ. ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ತೊಗೊಳಕ್ಕಾಗಿರಲಿಲ್ಲ ಅದನ್ನು. ನನಗೊಂದು 8-9 ತಿಂಗಳು ಅಂತ ಅನ್ಕೊಂತೀನಿ ನೋಡ್ರಿ, ಅಷ್ಟು ಆಗಿರ್ಬೋದೇನೋ. ನೆಕ್ಲೆಸ್ ವಿಡಿಯೋ ತೋರಿಸಿದ್ದು ನೋಡ್ರಿ ನಿಮ್ಗೆ, ನನ್ನ ರೆಗ್ಯುಲರ್ ವಿಡಿಯೋ ನೋಡೋರಿದ್ರೆ ನಂಗೆ ಗೊತ್ತಿರ್ತೈತಿ. ಅದಕ್ಕೊಂದು ಇನ್ನೊಂದು ಸೆಟ್ ಮಾಡೋಣ ಅಂತ ಅಂದ್ಕೊಂಡು ಅವಾಗಲೇ ಹೇಳಿದ್ದೆ ವಿಡಿಯೋದಾಗನೇ ನೋಡ್ರಿ, ಅದಕ್ಕೆ ಇನ್ನೊಂದು ಏನೋ ತೊಗೋಬೇಕು ಅಂತೇಳಿ. ಆ ವಿಡಿಯೋ ನೋಡಿರೋರಾದರೆ ನಾನು ಏನು ತೊಗೊಂಡೆ ಅಂತ ನಿಮ್ಗೆ ಗೊತ್ತಾಗಿರುತ್ತೆ ಇಷ್ಟೊತ್ತಿಗೆ. ಅದಕ್ಕೆ ಜೊತೆಯಾಗಿ ಓಲೆ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ನಾನು, ಬಟ್ ಅದನ್ನು ತೊಗೊಳಕ್ಕಾಗಿರಲಿಲ್ಲ. ತೊಗೋಬೇಕಂತಾನೆ ಅದಕ್ಕಂತಾನೆ ಅಮೌಂಟ್ ಸೇವ್ ಮಾಡ್ತಾ ಇದ್ದೆ ನಾನು. ಆದರೆ ನನ್ನ ಮನಸ್ಸಲ್ಲಿ ಏನಿತ್ತು, ಏನು ಫಂಕ್ಷನ್ ಇಲ್ಲ ಏನಿಲ್ಲ, ಸುಮ್ಮನೆ ಏನಕ್ಕೆ ತೊಗೊಳ್ಳೋಣ, ಹೋಗ್ಲಿ ಬಿಡು. ಅಂದರೆ ದಿನ ಕಳೆದಷ್ಟು ಟ್ರೆಂಡ್ ಚೇಂಜ್ ಆಗ್ತಿರುತ್ತೆ ನೋಡ್ರಿ, ಹಾಗೆ ಇನ್ನೂ ಚೆನ್ನಾಗಿರೋ ಬರ್ತಾವು ಅಂತ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟಿದ್ದೆ ನಾನು. ಇಲ್ಲಿದ್ರೆ ಎಲ್ಲೂ ಹೋಗೋದೇ ಇಲ್ಲ ನೋಡ್ರಿ. ಹಂಗಾಗಿ ಈ ನೆಕ್ಲೆಸ್ನೇ ನಾನು ಒಂದು ಸತಿ ವೇರ್ ಮಾಡಿದ್ದೀನಿ, ಅದು ಆಯುಧ ಪೂಜೆ ವೇರ್ ಮಾಡಿದ್ದು ನೋಡ್ರಿ. ಅದನ್ನು ಬಿಟ್ಟರೆ ನಾನು ಇನ್ನೂ ವೇರೇ ಮಾಡಿಲ್ಲ ಅದನ್ನು. ಹಂಗಾಗಿ ಬಿಡು, ನನಗೀಗ ಅವಶ್ಯಕತೆ ಇಲ್ಲ, ಬೇಡ ಅಂತ ಅಂದ್ಕೊಂಡು ಸುಮ್ಮನಾಗಿ ಮುಂದಕ್ಕೆ ತಳ್ತಾನೆ ಇದ್ದೆ. ಬಟ್ ಅಲ್ಲಿ ನಿನ್ನೆ ಹೋದ್ಮೇಲೆ ಏನು ಅನ್ನಿಸ್ತು, ಅವರು ಆಫರ್ಸ್ ಎಲ್ಲ ಹೇಳಿದ್ರು ನೋಡ್ರಿ ಕೆಲವೊಂದಿಷ್ಟು. ಅದು ಆವಾಗ ಮತ್ತು ಅವ್ರು ಏನು ಹೇಳಿದ್ರು, ಚಿನ್ನದ ರೇಟು ಇನ್ನೂ ಜಾಸ್ತಿನೇ ಆಗುತ್ತೆ ಅಂತ ಹೇಳಿದ್ರು ನೋಡ್ರಿ ಅವರು. ನಾನು ಯಾವಾಗಲಾದ್ರು ತೊಗೊಳ್ಳೇಬೇಕು ಅನ್ನೋ ಮೆಂಟಾಲಿಟಿಲಿ ಇದ್ದವಳು ನಾನು. ಹಂಗಾಗಿ ಅವ್ರು ಇನ್ನೂ ಚಿನ್ನದ ರೇಟ್ ಜಾಸ್ತಿ ಆಗುತ್ತೆ ಅಂತಂದಾಗ ನನಗೊಂದು ಸ್ವಲ್ಪ ಗಾಬರಿ ಅನ್ನಂಗೆ ಅನ್ನಿಸ್ತು. ಅಂದರೆ ಟ್ರೆಂಡ್ ಏನೋ ಹೊಸದು ಬರುತ್ತೆ, ಬಟ್ ಚಿನ್ನ ಮಾತ್ರ ಕಮ್ಮಿ ಆಗಲ್ಲ ನೋಡ್ರಿ, ಯಾವುದೇ ಕಾರಣಕ್ಕೂ ಕಮ್ಮಿ ಆಗಲ್ಲ. ಯಾಕಂದ್ರೆ ಅದು ನಿಮಗೆಲ್ಲ ಗೊತ್ತಿರೋದೇನೆ. ಹೀಗೆ ಹೆಂಗಿದೆ ಅಂತಂದ್ರೆ ಎಲ್ಲ ಜಾಸ್ತಿನೇ ಆಗ್ತಾ ಹೋಗ್ತಾಯಿತ್ತು, ಹೊರತಾಗಿ ಯಾವುದೂ ಕಮ್ಮಿ ಆಗಂಗಿಲ್ಲ. ಹಂಗಾಗಿ ಅವ್ರು ಇನ್ನೂ ಆಗುತ್ತೆ ಅಂತ ಹೇಳಿದ್ರು ನೋಡ್ರಿ, 6,500 ತನಕನೂ ಆಗುತ್ತೆ ಅಂತ ಹೇಳಿದರು. ಬೇಡ, ಅಷ್ಟೊಂದು ದೂರ ಹೋಗೋದು ಬೇಡ ಅಂತ ಅಂದ್ಕೊಂಡು ನಾನೇನು ಮಾಡಿದೆ, ಹೆಂಗೂ ಹೋಗಿದ್ವಲ್ಲ. ಮತ್ತು ಅದು ಮೇನಾಗಿ ನನಗೆ ಇಷ್ಟ ಆಗಿರೋ ಸಿಕ್ಕು ನೋಡ್ರಿ, ಬೇಗನೆ ಸಿಕ್ಬಿಟ್ಟು ಕಡಿಮೆ ಗ್ರಾಮಲ್ಲಿ. ಅಂದರೆ ನಾನು ಎಷ್ಟು ಗ್ರಾಮಲ್ಲಿ ಅಂತ ಅಂದ್ಕೊಂಡಿದ್ದೆ ಅಷ್ಟೇ ಗ್ರಾಮಲ್ಲಿ ನನಗೆ ಇಷ್ಟ ಆಗಿರೋಂಥ ಸಿಕ್ಕು. ಹಾಗಾಗಿ ತೊಗೊಂಬಂದೆ ನಾನು. ಏನು ತೊಗೊಂಬಂದೆ ಅಂತ ತೋರಿಸ್ತೀನಿ. ನಿನ್ನೆನೇ ವಿಡಿಯೋ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಮನೆಗೆ ಬಂದಮೇಲೆ, ಆದರೆ ನನ್ನ ಮೂಡ್ ಸರಿ ಇರಲಿಲ್ಲ ನಿನ್ನೆ. ಅದೇ ವಿಷಯ ಏನಂತ ಹೇಳಿದ್ದು ನೋಡ್ರಿ, ಮೊಬೈಲ್ ವಿಷಯ. ಅದು ಇನ್ಸಿಡೆಂಟ್ ಆದಮೇಲೆ ನನಗೆ ಏನೂ ವಿಡಿಯೋ ಮಾಡೋಕ್ಕೆ ಮನಸ್ಸಾಗಲಿಲ್ಲ. ಯಾಕಂದ್ರೆ ಕಾಸ್ಟ್ಲಿ ಮೊಬೈಲ್ ನೋಡ್ರಿ, ನಾನು ಎಲ್ಲಿ ಕೈ ಬಿಡ್ತೀನಿ ಅಂತ ನನಗೆ ಗೊತ್ತೇ ಆಗಲ್ಲ. ಹಿಂಗಾಗೇ ಕೈಲಿರೋ ಖರ್ಚಿಪು ಪರ್ಸು ಎಲ್ಲನೂ ಬಿಟ್ಬಿಟ್ಟು ಬರ್ತಿದ್ದೆ ನಾನು. ಮೊಬೈಲು ಇದೇ ಫಸ್ಟ್ ಸತಿ ಹಿಂಗಾಗಿರೋದು, ಈ ಮೊಬೈಲ್ ತೊಗೊಂಡಿಂದನೇ ನನಗೆ ಹತ್ತತ್ರ 1.5 ವರ್ಷ ಆಯಿತು ಅನ್ಕೊತೀನಿ. 1 ವರ್ಷ 2 ವರ್ಷ ಆಗಿ ಬಂದಿರ್ಬೋದು ಮೊಬೈಲ್ ತೊಗೊಂಡು. ಮೊಬೈಲ್ ತೊಗೊಂಡ್ಮೇಲೆ ಇದೇ ಫಸ್ಟ್ ಟೈಮ್ ಈ ಥರ ಆಗಿರೋದು ನನಗೆ.
ಗೊತ್ತಿಲ್ಲ ಏನು ಯಾಕೆ ಹಂಗಾಯ್ತು ಅಂತಲೇ ಗೊತ್ತಿಲ್ಲ. ಯಾವತ್ತೂ ಹಂಗೆ ಮಾಡ್ಕೊಂಡಿರಲಿಲ್ಲ. ಬಟ್ ಖರ್ಚಿಪ್ಪು ಪರ್ಸು ಅದನ್ನೆಲ್ಲ ಮಿಸ್ ಮಾಡ್ಕೊತಿದ್ದೆ. ಮೊಬೈಲ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ತಿರ್ಲಿಲ್ಲ. ಅದು ಯಾಕೆ ಹಂಗಾಯ್ತು ಅಂತಲೂ ಗೊತ್ತಾಗಲಿಲ್ಲ. ಆ ಇನ್ಸಿಡೆಂಟ್ ಆದಮೇಲೆ ನಮ್ಮ ಮನೆಯವರು ಸರಿಯಾಗಿ ಬೈದರು ನನಗೆ. ಯಾಕಂದ್ರೆ ಮೊಬೈಲ್ ಕಾಸ್ಟ್ಲಿ ಐತೆ ನೋಡ್ರಿ. ನನ್ನ ಹತ್ರ ಅಂದರೆ ನನ್ನ ಲೈಫಲ್ಲೇ ಇದೇ ಹೈಯೆಸ್ಟ್ ಮೊಬೈಲ್ ನಂದು, ಹೈಯೆಸ್ಟ್ ರೇಟಿನ ಮೊಬೈಲ್ ನಂದು. ಹಂಗಾಗಿ ಮಿಸ್ ಆಗಿ ಹೋಗ್ಬಿಟ್ಟಿದ್ರೆ ಏನು ಮಾಡೋದು ಅನ್ನೋದೊಂದು ನಾನು ನಿಜವಾಗ್ಲೂ ನೆನಪಾದ ತಕ್ಷಣ ನನಗೆ ಏನು ಅಂದ್ಬಿಡ್ತು, ನಿಜ ನನ್ನ ಮೊಬೈಲ್ ನನಗೆ ಸಿಗಲ್ಲ ಅನ್ನೋದೇ ನನಗೆ ಫುಲ್ ಕನ್ಫರ್ಮ್ ಆಗಿಬಿಡ್ತು. ನನಗೆ ಅಲ್ಲಿ ಬಟ್ಟೆ ಅಂಗಡಿ ಇದು ಬ್ಯಾಗ್ ಅಂಗಡಿಲಿ ಬಿಟ್ಟು ಬಂದರೆ ಅದು ಹೆಂಗೆ ಸಿಗುತ್ತೆ ಹೇಳ್ರಿ ನೋಡೋಣ ನೀವೇ. ನನಗೆ ಅದೇ ಒಂದು ಟೆನ್ಷನ್ ಆಗ್ಬಿಟ್ಟಿತ್ತು. ಅಂಗಡಿಗೆ ಬರೋವರೆಗೂ ಹೆಂಗೆ ಅಂದರೆ ಮನಸ್ಸಲ್ಲೇ ಒಂದು ಕಡೆ ಹೋಪ್ಸ್ ಇತ್ತು, ಇಲ್ಲ ಇರುತ್ತೆ ಸಿಗುತ್ತೆ ಅಂತೇಳಿ. ಅದು ಇನ್ನೊಂದ್ಸತಿ ಏನು ಅನಿಸ್ತಿತ್ತು, ಇಲ್ಲ ಮೊಬೈಲ್ ಸಿಕ್ಕರೆ ಯಾರು ಬಿಡ್ತಾರೆ, ಯಾರೂ ಬಿಡಲ್ಲ. ಈಗ ಬರೀ ಮೊಬೈಲ್ ಒಂದೇ ಅಲ್ಲ, ನಂದು ಯೂಟ್ಯೂಬು, ಜಿಮೇಲ್ ಎಲ್ಲ ಅಡ್ರೆಸ್ ಎಲ್ಲ ಇದರಲ್ಲೇ ಇರೋದು. ನಂದು ಏನು ಪ್ರತಿಯೊಂದೂ ಎಲ್ಲ ಇದರಲ್ಲೇ ಇರೋದು. ಇದೊಂದು ಮೊಬೈಲ್ ಆಗ್ಬಿಟ್ರೆ ನಂಗೆ ಯೂಟ್ಯೂಬ್ ಚಾನಲ್ ಹೋಗುತ್ತೆ, ಪ್ರತಿಯೊಂದು ಎಲ್ಲನೂ ಹೋಗುತ್ತಲ್ಲಪ್ಪ, ಹೆಂಗೆ ಏನೇನು ಕೆಟ್ಟದಾಗೆಲ್ಲ ಯೋಚನೆಗಳು ಬರಕತ್ಕೊಂಡ್ಬಿಟ್ಟು ನನ್ನ ತಲೆಗೆ. ಸದ್ಯಕ್ಕೆ ಪುಣ್ಯಕ್ಕೆ ಮೊಬೈಲ್ ಸಿಕ್ತು, ಅದೇ ಒಂದು ಖುಷಿ ಆಗ್ಬಿಡ್ತು. ನಮ್ಮ ಮನೆಯವರು ಬೈದರು, ಇದಿಷ್ಟು ಬೈಸ್ಕೊಂಡು ಒಂದು ಖುಷಿ ವಿಚಾರ ಇನ್ನೊಂದು ದುಃಖದ ವಿಚಾರ ಮಾಡಿಕೊಂಡು ಮನೆಗೆ ಬಂದ್ವಿ ನಿನ್ನೆ. ಹಾಗಾಗಿ ನಿನ್ನೆ ಬಂದಮೇಲೆ ಏನು ವ್ಲಾಗನ್ನ ಕಂಟಿನ್ಯೂ ಮಾಡಲಿಲ್ಲ ನಾನು. ಇವಾಗ ಏನು ತೊಗೊಂಬಂದೆ ಅಂತ ತೋರಿಸ್ತೀನಿ. ಜಾಸ್ತಿ ಎಳಿತಾ ಇದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಇದು ನೋಡಿದರೆ ಗೊತ್ತಾಗ್ತಿರುತ್ತೆ ನಿಮ್ಗೆ. ಈ ಪ್ಯಾಕೆಟ್ ಇದು ಏನು ಬಾಕ್ಸ್ ನೋಡಿದರೆ, ಮತ್ತು ನಾನು ಆವಾಗಲೇ ಹೇಳಿದ್ದು ನೋಡ್ರಿ, ಅದು ನೋಡಿದರೆ ಗೊತ್ತಾಗತ್ತೆ ನಿಮ್ಗೆ. ನಾನು ಓಲೆ ತೊಗೊಂಡಿದ್ದೀನಿ ನೋಡ್ರಿ, ಕಾಣಿಸ್ತಾವ ಅಂತ ಅಂದ್ಕೊತೀನಿ. ನಂದು ನೆಕ್ಲೆಸ್ ಐತಲ್ಲ, ನೆಕ್ಲೆಸ್ಸಿಗೆ ಕರೆಕ್ಟಾಗಿ ಸೂಟ್ ಆಗ್ತಾವೆ ನೋಡ್ರಿ ಇವು. ಹಾಗಾಗಿ ಇದನ್ನು ತೊಗೊಂಡೆ ನಾನು. ಇಷ್ಟ ಆಯಿತು ನನಗೆ. ಆದರೆ ನಂದು ಪ್ಲ್ಯಾನಿಂಗ್ ಏನಿತ್ತು ಅಂತಂದ್ರೆ, ಇದು ಕೆಳಗಡೆ ಇದೆ ನೋಡ್ರಿ ಸ್ಟೋನು. ಇದು ಸುಮ್ಮನೆ ನಾಳೆ ಕೊಡೋಕ್ಕೋದ್ರೆ ಎಲ್ಲ ಸ್ಟೋನ್ ಲೆಸ್ ಮಾಡಿಬಿಡ್ತಾರೆ. ಬಟ್ ಇದಕ್ಕೇನು ಚಿನ್ನದ ರೇಟ್ ತೊಗೊಳ್ಳಲ್ಲ ಅವರು. ಕೆಲವೊಬ್ರು ಚಿನ್ನದ ರೇಟ್ ತೊಗೊತಾರೆ ಅಂತ ಹೇಳ್ತಾರೆ. ನನಗೂ ಗೊತ್ತಿರಲಿಲ್ಲ, ನಾನು ಚಿನ್ನದ ರೇಟನೇ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಬಟ್ ಚಿನ್ನದ ರೇಟ್ ಏನು ತೊಗೊಳ್ಳಲ್ಲ, ಸ್ಟೋನ್ ರೇಟು ಸ್ಟೋನಿಗೆ ಹಾಕಿರ್ತಾರೆ ಅವರು. ಎಲ್ಲ ಬಿಲ್ಲಲ್ಲಿ ಇರುತ್ತೆ ನೋಡಿರಿ. ಇದಕ್ಕೆ ಸ್ಟೋನಿಗೆ ಎಷ್ಟು ರೇಟ್ ಹಾಕಿರ್ತಾರೆ ಅಷ್ಟು ರೇಟು ನಮ್ಗೆ ನಾಳೆ ಸಿಗಂಗಿಲ್ಲ. ಅದು ಬಹುಶಃ ಇದಕ್ಕೆ 1800 ಏನೋ ಹಾಕ್ಯಾರ ನೋಡಿರಿ. ಇವೆರಡು ಓಲೆಯಿಂದ ಸ್ಟೋನ್ ಏನು ಬರುತ್ತಲ್ಲ, 1800 ರೂಪಾಯಿನ 2000 ಏನೋ ಹಾಕಿದಾರೆ ಅನಿಸುತ್ತೆ. ಬಿಲ್ ತೋರಿಸ್ತೀನಿ ನಿಮಗೆ ಬೇಕು ಅಂದರೆ ನಾನು. ಆದರೆ ಆ ಅಮೌಂಟು ನಮ್ಗೆ ವಾಪಸ್ ತಿರ್ಗಾ ಸಿಗೋಂಗಿಲ್ಲ. ಮತ್ತು ವೇಸ್ಟೇಜು GST ಅವನ್ನೆಲ್ಲ ಏನು ಕೊಟ್ಟಿರ್ತೀವಿ ಆ ಅಮೌಂಟು ಸಿಗೋಂಗಿಲ್ಲ. ಚಿನ್ನದ ಏನು ಅಮೌಂಟ್ ಇರುತ್ತೆ ಆ ಅಮೌಂಟು ನಮ್ಗೆ ಸಿಗುತ್ತೆ. ನನಗೆ ಇದು ಬೇಡ ಅನ್ನೋ ಮನಸ್ಸಿತ್ತು ಇದು. ಆದರೆ ನೆಕ್ಲೆಸ್ ತೊಗೊಂಡಿದ್ದೀನಲ್ಲ, ಅದಕ್ಕೆ ಮ್ಯಾಚ್ ಮಾಡಬೇಕಂದ್ರೆ ಬೇಕೇ ಬೇಕು. ಹಾಗಾಗಿ ಜುಮ್ಕಿ ತೊಗೊಳ್ಳೋಣ ಅನ್ನೋ ಮನಸ್ಸಿತ್ತು. ಜುಮ್ಕಿ ಆಮೇಲೆ ಏನು ಅನ್ನಿಸ್ತು, ಬೇಡ ಜುಮ್ಕಿ ಇದನ್ನೇ ತೊಗೊಂಬಿಡೋಣ, ರಾಮ್ಲೀಲಾ ಅಂತಂತೇಳಿ ಇದನ್ನು ತೊಗೊಂಡಿದ್ದೀನಿ ನೋಡಿರಿ ನಾನು. ಈ ಥರ ಆಯ್ತು ನೋಡಿರಿ, ಫುಲ್ ಕ್ಲಿಯರಾಗಿ ಕಾಣಿಸುತ್ತೆ ಅಂತ ಅಂದ್ಕೊತೀನಿ. ಚೆನ್ನಾಗಿದಾವಲ್ವ? ನಾನು ಅಲ್ಲೇ ವೇರ್ ಮಾಡಿ ನೋಡಿದೆ, ಚೆನ್ನಾಗಿ ಕಾಣಿಸ್ತಿದ್ದು. ಬಟ್ ನನ್ನ ನೆಕ್ಲೆಸ್ಸಿಗೆ ಮಾತ್ರ ಪರ್ಫೆಕ್ಟಾಗಿ ಹೇಳಿ ಮಾಡಿಸ್ದಂಗಿದ್ದಾವು. ಅದೊಂದು ಫುಲ್ ಖುಷಿ ಆಯಿತು ನನಗೆ. ಅಂದರೆ ನೆಕ್ಲೆಸ್ಸಿಗೆ ಸಟ್ ಮಾಡಿನೇ ಹೇಳಿ ಮಾಡಿಸಿದಾರೇನೋ ಅನ್ನೋ ಥರ ಅಷ್ಟೊಂದು ಸೂಟಾಗಿದ್ದಾವು. ಈ ಥರ ಇದೆ ನೋಡಿರಿ. ಇಲ್ಲಿ ಮೇಲ್ಗಡೆ ಬಂದು ಅದು ಏನಂತೀರ, ಈ ಥರ ಸೇಪ್ ಬಂದಿದೆ. ಕೆಳಗಡೆ ಬಂದು ಮಾಮೂಲಿ ರಾಮ್ಲೀಲಾ. ಇಲ್ಲಿ ಒಂದು ಗುಂಡಿದೆ. ಎಷ್ಟಿದಾವೆ ಇದು, ಎಷ್ಟು ಅಂತಂದ್ರೆ 8 ಗ್ರಾಮ್ ಇದೆ ನೋಡಿರಿ ಫ್ರೆಂಡ್ಸ್. ಇದು ಎಲ್ಲ ಸೇರಿ 9.5 ಗ್ರಾಮ್ ಇದೆ. 9.5 ಇತ್ತು ನೋಡಿರಿ. ಅದು ಸ್ಟೋನ್ ಲೆಸ್ ಆಗಿ 8 ಸಮಥಿಂಗ್, 8 ಒಂದು ಸ್ವಲ್ಪ ಸಮಥಿಂಗ್ ಇದೆ. ಎಷ್ಟು ಅದೇನಂತೀರ, ಮೇಲೆ ಪಾಯಿಂಟ್ ಆಗ್ತಾರಲ್ಲ ಅಷ್ಟೈತೆ. ಒಟ್ಟಿನಲ್ಲಿ ನನ್ನ ಅಂದಾಜಿಗೆ 8 ಗ್ರಾಮ್ ಇದೆ ನೋಡಿರಿ. ಸ್ಟೋನ್ ಲೆಸ್ ಆಗಿ 8 ಗ್ರಾಮ್ ಇದೆ. ಸ್ಟೋನ್ ವಿತ್ 9.5 ಇದೆ. ಆದರೆ 1 ಗ್ರಾಮು ಬರೀ ಸ್ಟೋನೇ ಹೋಗುತ್ತಿದ್ರಲ್ಲಿ. ಇಷ್ಟೈತೆ ನೋಡಿರಿ. ಹೆಂಗದ ಅಂತ ಕಮೆಂಟ್ ಮಾಡಿ ಹೇಳ್ರಿ. ನಂಗಂತೂ ಇಷ್ಟ ಆಯಿತು, ಚೆನ್ನಾಗಿದಾವಲ್ವ? ಇದನ್ನೇ ನೋಡಿರಿ ನಾನು ತೊಗೊಂಬಂದಿರೋದು. ಇದೊಂದು ತೊಗೊಂಬಂದಿದ್ದೀನಿ. ಮತ್ತು ಒಂದು ಜೊತೆ ಸ್ಲಿಪ್ಪರ್ ತೊಗೊಂಡಿದ್ದೀನಿ. ಬ್ಯಾಗ್ ಅಂತೂ ತೊಗೊಳಕ್ಕಾಗಲಿಲ್ಲ, ತೊಗೊಂಡಿಲ್ಲ. ಸ್ಲಿಪ್ಪರ್ ತೋರಿಸ್ತೀನಿ ಹೆಂಗದ ಅಂತೇಳಿ. ಇದೇ ನಾನು ತೊಗೊಂಡಿರೋಂಥ ಓಲೆ ಫ್ರೆಂಡ್ಸ್. ಸ್ಲಿಪ್ಪರ್ ಬಂದು ಇಲ್ಲೇ ಇಟ್ಟು ನೋಡಿರಿ, ಇಲ್ಲೇ ತೋರಿಸ್ಬಿಡ್ತೀನಿ. ಮತ್ತು ಅಲ್ಲ ಅವನ್ನೆಲ್ಲ ಹಾಲಿಗೆ ತೊಗೊಂಬರಕ್ಕೆ ಹೋಗೋಣ ನಾನು. ಹಾಗಾಗಿ ಇಲ್ಲೇ ಇಟ್ಟಿದ್ನೆಲ್ಲ ನಿನ್ನೆ ತೊಗೊಂಬಂದು ಇಲ್ಲೇ ತೋರಿಸ್ತೀನಿ. ಈ ಸತಿ ಹೀಲ್ಸ್ ತೊಗೊಂಡಿದ್ದೀನಿ ನೋಡಿರಿ. ಎಷ್ಟೊಂದು ದಿವಸ ಆಯ್ತು ನಾನು ಹೀಲ್ಸ್ ತೊಗೊಂಡಿರಲೇ ಇಲ್ಲ. ಯಾಕಂತಂದ್ರೆ ನಮ್ಮ ಮನೆಯವರು ಸ್ವಲ್ಪ ಕುಳ್ಳಕ್ಕಿದ್ದಾರೆ. ಹಾಗಾಗಿ ನಾನು ಹೀಲ್ಸ್ ಹಾಕ್ಕೊಂಡೆ ಅಂದ್ರೆ ಅವ್ರಿಗಿಂತ ಹೈಟ್ ನಾನೇ ಕಾಣ್ತೀನಿ. ಅದಕ್ಕೆ ಬೇಡ ಅಂತ ಅಂದ್ಕೊಂಡು ತೊಗೊಂಡಿರಲಿಲ್ಲ ಹೀಲ್ಸ್. ಮದುವೆ ಆದಮೇಲೆ ನಾನು ಹೀಲ್ಸ್ ತೊಗೊಂಡಿಲ್ಲ. ಮದುವೆಗಿಂತ ಮುಂಚೆ ಹೀಲ್ಸ್ ಹಾಕಿದ್ದು, ಅಷ್ಟು ಬಿಟ್ಟರೆ ಮದುವೆ ಆದಮೇಲೆ ನಾನು ಹೀಲ್ಸೇ ತೊಗೊಂಡಿರಲಿಲ್ಲ ನೋಡಿರಿ. ಇದೇ
ಇದೇ ಫಸ್ಟ್ ಟೈಮ್ ತೊಗೊಂಡಿರೋದು, ಮದುವೆ ಆದಮೇಲೆ ಇದೇ ಫಸ್ಟ್ ಟೈಮ್ ತೊಗೊಂಡಿರೋದು ಹೀಲ್ಸು. ಇದು ಬಂದು ಇಷ್ಟು ಹೀಲ್ಸ್ ಬರುತ್ತೆ ನೋಡಿರಿ. ಜಾಸ್ತಿ ದಿನ ಆಯಿತು ಬಿಟ್ಟಿನಲ್ಲ, ಹಂಗಾಗಿ ಅಷ್ಟೊಂದು ಕಂಫರ್ಟಬಲ್ ಅಂತ ಅನ್ನಿಸ್ಲಿಲ್ಲ. ಅಲ್ಲೇ ಒಂದು ಸ್ವಲ್ಪ ಅಂಗಡಿಲಿ ಹಾಕೊಂಡು ನೋಡಿದೆ ನಾನು, ಅಷ್ಟೊಂದು ಕಂಫರ್ಟಬಲ್ ಅಂತ ಅನ್ನಿಸ್ಲಿಲ್ಲ. ಆಮೇಲೆ ಇಲ್ಲ ನೋಡೋಣ, ಆಗ್ತಾ ಸರಿ ಹೋಗುತ್ತೆ. ಜಾಸ್ತಿ ಹೀಲ್ಸೂ ಇಲ್ಲ, ಆದರೆ ಇದೇ ಒಂದು ಕಮ್ಮಿ ನೋಡ್ರಿ ಅಂಗಡಿಲಿ ಹೀಲ್ಸ್ ಅಂತ ಹೋದರೆ ಇದೇ ಕಮ್ಮಿ ಇದು ಇರೋದು. ಏನು ಹೀಲ್ಸ್ ಕಮ್ಮಿ ಇರೋದಂದ್ರೆ ಇದು ಒಂದೇ ನೋಡಿರಿ. ಇದಕ್ಕಿಂತ ಬಿಟ್ಟರೆ ಇಲ್ಲಿ ಪೂರ್ತಿ ಇಷ್ಟಿಷ್ಟು ಹೀಲ್ಸ್ ಇದ್ದು, ಅಂದರೆ ಈಗೆಲ್ಲ ಟ್ರೆಂಡ್ ನಡೆದ ನೋಡ್ರಿ, ಆ ಥರದ್ದೆಲ್ಲ ತೋರಿಸಿದ್ರು. ಫುಲ್ ಟ್ರಾನ್ಸ್ಪರೆಂಟು ಈ ಪೇಪರ್ ಥರ ಎಲ್ಲ ಬರ್ತಾವಲ್ಲ, ಆ ಥರದ್ದೆಲ್ಲ ಇದ್ದು ಚೆನ್ನಾಗಿದ್ದು. ಚಪ್ಪಲಿ ಮಾತ್ರ ಸೂಪರಾಗಿದ್ದು. ಬಟ್ ನನಗೆ ಜಾಸ್ತಿ ಹೀಲ್ಸ್ ಬೇಕಿರಲಿಲ್ಲ. ನಂಗೆ ಸುಮ್ಮನೆ ಸ್ವಲ್ಪ, ಅಂದರೆ ಇವು ಏನಕ್ಕೆ ಅಂತ ತೊಗೊಂಡಿರೋದಂದರೆ ಸೀರೆ ವೇರ್ ಮಾಡಿದಾಗ ಫ್ಲ್ಯಾಟ್ ಸ್ಲಿಪ್ಪರು ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಒಂದು ಸ್ವಲ್ಪ ಹೀಲ್ಸ್ ಇತ್ತು ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಕಾರಣಕ್ಕೋಸ್ಕರ ತೊಗೋಬೇಕಂತ ಅನ್ಕೊತಿದ್ದೆ. ಬಟ್ ನಮ್ಮ ಮನೆಯವರು ಕುಳ್ಳುಕಿದ್ದಾರಲ್ಲ, ಅವ್ರ ಜೊತೆ ಹೋದಾಗ ಜಾಸ್ತಿ ನಾನೇ ಹೈಟ್ ಅಂತ ಅನ್ನಿಸ್ತೀನಿ, ಬೇಡ ಅಂತೇಳಿ ಬಿಟ್ಬಿಟ್ಟಿದ್ದೆ. ಇದ್ರೆ ಮೊನ್ನೆ ನಮ್ಮ ಮನೆಯವ್ರಿಗೆ ಹಂಗಂದೆ ತಗೋ ಅಂತಂದರು. ಸರಿ ಅಂಥೇಳಿ ತೊಗೊಂಡಿದ್ದೀನಿ ಒಂದು ಹೀಲ್ಸ್ನ. ಟ್ರೈ ಮಾಡಬೇಕು. ಮದುವೆ ಆದಮೇಲೆ ಫಸ್ಟ್ ಜೊತೆ ಹೀಲ್ಸ್ ಇದು ರೇಟ್ ಬಂದು ಇಲ್ಲೈತೆ ನೋಡಿರಿ, 600 ರೂಪಾಯಿ. ಡಿಸ್ಕೌಂಟ್ ಹೋಗಿ 540 ರೂಪಾಯಿ. ಸ್ಲಿಪ್ಪರ್ ಕ್ವಾಲಿಟಿನೂ ಚೆನ್ನಾಗಿರುತ್ತೆ. ಅಂಗಡಿನೂ ಒಳ್ಳೆ ಫೇಮಸ್ ಅಂಗಡಿ ಅನ್ನಂಗೆ ಅನಿಸ್ತು ನೋಡಿರಿ ಹಾಸನಲ್ಲಿ. ನನಗೆ ಚೆನ್ನಾಗಿ ಅನಿಸ್ತು ನನಗೆ. ಮತ್ತು ಅವರು ಅದನ್ನೂ ಹೇಳಿದ್ರು, 1 ವರ್ಷ ಗ್ಯಾರಂಟಿ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಆ ಸ್ಲಿಪ್ಪರ್ಗೆ ಯಾರು ಗ್ಯಾರಂಟಿ ಕೊಡೋಲ್ಲ ನೋಡ್ರಿ, ಆದರೂ ಅವ್ರು ಹಂಗೆ ಅಂದರು, 1 ವರ್ಷವರೆಗೂ ನಾವು ಗ್ಯಾರಂಟಿ ಇದಕ್ಕೆ ಅಂತ ಹೇಳಿದ್ರು. ನೀವು ಅಂದರೆ ತೀರಾ ರಫ್ ಆ್ಯಂಡ್ ಟಫ್ ಯೂಸ್ ಮಾಡೋಂಗಿಲ್ಲ, ಮಾಮೂಲಿ ಒಂದು ರೇಂಜಿಗೆ ಯೂಸ್ ಮಾಡ್ಬೋದು. ಈ ಥರ ಐತೆ ನೋಡಿರಿ ಚಪ್ಪಲಿ. ಇಷ್ಟೇ ನೋಡಿ ತೊಗೊಂಬಂದಿದ್ದು. ನಮಗೆ ಜಾಸ್ತಿ ಟೈಮ್ ಸಾಕಾಗಲೇ ಇಲ್ಲ, ಹೋಗಿದ್ದೆ ಲೇಟು. ಮತ್ತು ಅಲ್ಲಿ ಗೋಲ್ಡ್ ಅಂಗಡಿಲೇ ಜಾಸ್ತಿ ಹೋಗ್ಬಿಡ್ತು. ಗೋಲ್ಡ್ ಅಂಗಡಿಲಿ ಹೆಂಗೆ ಟೈಮ್ ಹೋಗುತ್ತಂತಲೇ ಗೊತ್ತಾಗಲ್ಲ ನಿಜವಾಗ್ಲೂ. ಅಲ್ಲಿ ಟೈಮ್ ಅಲ್ಲೇ ಪಾಸ್ ಆಯಿತು, ಹಂಗಾಗಿ ಜಾಸ್ತಿ ಎಲ್ಲೂ ಹೋಗೋಕ್ಕಾಗಲಿಲ್ಲ ನಮಗೆ. ಇಷ್ಟೇ ತೊಗೊಂಡು ಮನೆಗೆ ಬಂದ್ವಿ. ಇದರೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.